ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಕಾಂಗ್ರೆಸ್ನಲ್ಲಿ ಭವನ ನಡೀತಾ ಇದೆ ಅನ್ನಿಸ್ತಾ ಇರೋದು, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ನಂತರ ನೋಡಿ, ಕಳೆದ 20 ವರ್ಷಗಳ ರಾಜಕಾರಣದಲ್ಲಿ ಒಂದು ಕಡೆ ಯಡಿಯೂರಪ್ಪನವರು ದೇವೇಗೌಡರು ಇದ್ದೇ ಇದ್ದಾರೆ, ಇನ್ನೊಂದು ಬದಿಯಲ್ಲಿ ಸಿದ್ದರಾಮಯ್ಯನವರು. 4ರಲ್ಲಿ ಅವ್ರು JDS ಇದ್ದಾಗ ಕುರುಬ ಮತ್ತು ಒಕ್ಕಲಿಗ ಮತಗಳ ಕಾರಣದಿಂದ 58 ಸ್ಥಾನ JDSಗೆ ಬಂತು. ಆಗ ಅದಾದಮೇಲೆ ಅವ್ರು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ಸಿಗೆ ಬಂದಾದಮೇಲೆ 2008ರಲ್ಲಿ ಖರ್ಗೆ ಅವ್ರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಜಗಳ ಏನು? ಸಿದ್ದರಾಮಯ್ಯನವ್ರು ಹೇಳಿದ್ರು, ನೀವು ಖರ್ಗೆ ಅವರನ್ನು ಇಲ್ಲಿಟ್ಟು ನನ್ನನ್ನು ಇಲ್ಲಿಟ್ಟು ಬಗೆಹರಿಯಲ್ಲ ಇದು, ನೀವು ಖರ್ಗೆ ಅವರನ್ನು ದಿಲ್ಲಿಗೆ ಕಳಿಸಿ ಅಂತ. ಹೀಗಾಗಿ ಖರ್ಗೆ 2009ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಲಬುರಗಿ ಕ್ಷೇತ್ರದಿಂದ ಅಲ್ಲಿ ಹೋದರು, ಲೇಬರ್ ಮಿನಿಸ್ಟರ್ ಆದರು, ರೈಲ್ವೆ ಮಿನಿಸ್ಟರ್ ಆದರು, ಬಿಡಿ ಈಗ AICC ಅಧ್ಯಕ್ಷರವರೆಗೆ ಮುಟ್ಟಿದ್ದಾರೆ. ಅದಾದಮೇಲೆ 2008 ಟು ಆಲ್ಮೋಸ್ಟ್ 2018ವರೆಗೆ ಅವ್ರಿಗೊಂದು ಫ್ರೀ ರನ್ ಇತ್ತು ಸಿದ್ದರಾಮಯ್ಯ. ಅಂದರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಅದನ್ನು ಹೈಕಮಾಂಡ್ ಒಪ್ಕೊಳ್ತಾ ಇತ್ತು. ಅವರ ಮಾಸ್ ಅಪೀಲ್, ಅವರ ವೋಟ್ ಬ್ಯಾಂಕ್ ಇರ್ತಕ್ಕಂಥದ್ದು, ಮಾಸ್ ಪುಲ್ ಮಾಡ್ತಕ್ಕಂಥ ಅವ್ರಿಗೊಂದು ಇರ್ತಕ್ಕಂಥ ಸಾಮರ್ಥ್ಯದ ಕಾರಣದಿಂದ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಅಂತ ಇತ್ತು. ಅಹ್ಮದ್ ಪಟೇಲ್ ಇದ್ದರು, ಅಹ್ಮದ್ ಪಟೇಲ್ರೇ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದು. ಆದರೆ ಅದರಿಂದ ಮೂಲ ಕಾಂಗ್ರೆಸ್ಸಿಗರಲ್ಲಿ ಒಂದು ಅಸಮಾಧಾನ ಇತ್ತು. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿರ್ಬೋದು, ಅದು ವೀರಪ್ಪ ಮೊಯ್ಲಿಗಿರ್ಬೋದು, ಅದು BK ಹರಿಪ್ರಸಾದ್ಗಿರ್ಬೋದು. ಆಗಾಗ ಅವರು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡ್ತಾಯಿದ್ರು. ಅದರ ಹೈಕಮಾಂಡ್ ತೂಗಿದಾಗ ಸಿದ್ದರಾಮಯ್ಯನವರ ಪರಡ ಭಾರಿ ಇರ್ತಾ ಇತ್ತು, ಯಾಕಂದರೆ ಅವ್ರಿಗೊಂದು ವೋಟ್ ಬ್ಯಾಂಕ್ ಇದೆ ಅನ್ನುವ ಕಾರಣಕ್ಕೋಸ್ಕರ. ಆದರೆ ಮೊದಲ ಬಾರಿ DK ಶಿವಕುಮಾರ್ 23ರಲ್ಲಿ ಏನು ಒಂದು ವಾರಗಳ ಕಾಲ ಒಂದು ಹೈ ಡ್ರಾಮಾ ದಿಲ್ಲಿಯಲ್ಲಿ ನಡೀತು. ಆಗ ಮೊದಲ ಬಾರಿ DK ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೂ ಒಂದು ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದು 18ರಿಂದ 23 ಬಿಟ್ಬಿಡಿ, ಅದು ಬೇರೆ ಬೇರೆ ರಾಜಕಾರಣ ನಡೆದಿದೆ. 23ರಲ್ಲಿ DK ಶಿವಕುಮಾರ್ ಕೊಟ್ಟ ನಂತರ ಈಗ ವೀರಪ್ಪ ಮೊಯ್ಲಿಯವರ ಹೇಳಿಕೆ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡೀ ಮೂಡಾ ಪ್ರಕರಣದಲ್ಲಿ ಎಲ್ಲೂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಬರಲಿಲ್ಲ. ಹರಿಪ್ರಸಾದ್ರ ಹೇಳಿಕೆಯನ್ನು ನೋಡಿ ಸಿದ್ದರಾಮಯ್ಯನವರ ವಿರುದ್ಧ. ಧರ್ಮ್ ಸಿಂಗ್ ಪುತ್ರ ಅಜಯ್ ಸಿಂಗ್ ಹೇಳಿಕೆಯನ್ನು ನೋಡಿ ಕಳೆದ 4 ದಿನಗಳ ಹಿಂದೆ. ಅಂದರೆ ಕಾಂಗ್ರೆಸ್ನ ನಾನು ಮೂಲ ನಿವಾಸಿ ಅಂತ ಅದನ್ನು ಕರಿಬೇಕೋ ಇಲ್ಲೋ, ಬಟ್ ಪರಂಪರಾಗತವಾಗಿ ಕಾಂಗ್ರೆಸ್ನಲ್ಲೇ ಇದ್ದವರು ಮೊದಲ ಬಾರಿ ಸಿದ್ದರಾಮಯ್ಯನವರ ವಿರುದ್ಧ ಹೊರಗಡೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. 23ರಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಸ್ವಲ್ಪ HK ಪಾಟೀಲ್ ಕೂಡ ಹೊರಗಡೆ ಮಾತಾಡಲಿಲ್ಲ, ಆದರೆ ಒಳಗಡೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.